ಇವತ್ತು ನೋಡೋದಲ್ಲಿ ಜಿಂಗ್ ಬಸ್ ಇಂಟೀರಿಯಲ್ ಮತ್ತು ಎಕ್ಸ್ಟೀರಿಯಲ್ ತೋರಿಸ್ಕೊಂಬರ್ರಿ. ಮುಂದ್ಗಡೆ ಲುಕ್ ಬಂದು ಸೇಮ್ ನಿಮಗೆ ಓಲೋ 9600 ಥರನೇ ಇದೆ. ಬಟ್ ಆದರೆ ಇದು ಓಲೋ ಅಲ್ಲ, ಭಾರತ್ ಬೆಂಚ್. ಆಲ್ರೆಡಿ ಅದು ಮುಂದ್ಗಡೆ ಅದ್ರ ಬ್ಯಾಚಿಂಗ್ ಕೂಡ ಕಾಣಿಸ್ತಾ ಇದೆ. ಬಿಲ್ಟ್ ಬಂದು ದಾಮೋದರ್ ಬಿಲ್ಟ್ ಇದೆ. ಇದು ಬಂದು ಡ್ರೈವರ್ ಕ್ಯಾಬಿನ್ನು ಈ ಥರ ಇದೆ ನೋಡಿರಿ. ಇವೆಲ್ಲ ಬಂದು ಲೈಟ್ ಕಂಟ್ರೋಲ್ಸ್. ಸೊ ಸ್ಟೇರಿಂಗ್ ಬಂದು ಈ ಥರ ಇದೆ. ಸ್ಟೇರಿಂಗಲ್ಲಿ ಕೆಲವು ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ಸ್ ಮತ್ತು ಡಿಸ್ಪ್ಲೇದಲ್ಲಿ ಮೈಲೇಜ್ ಎಷ್ಟು ಬಂತಂದರೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು, ಫ್ಯೂಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ಸಿಂಗಲ್ ಬೆಡ್ ನೀವು ನೋಡ್ತಾ ಇರೋದು. ಒಂದು ಪಿಲ್ಲೋ ಕೊಟ್ಟಿರ್ತಾರೆ, ಮತ್ತೊಂದು ಬ್ಲ್ಯಾಂಕೆಟು, ಮತ್ತು ಸಣ್ಣ ಪುಟ್ಟ ನಿಮ್ದು ಏನಾದ್ರು ಬ್ಯಾಗ್ಗಳಿದ್ರೆ ಇಲ್ಲೊಂದು ರ್ಯಾಕ್ ಕೂಡ ಕೊಟ್ಟಿರ್ತಾರೆ. ಇದು ಬಂದು ಅಪ್ಪರಲ್ಲಿ ಕೂಡ ನಿಮಗೆ ಬ್ಯಾಗ್ಗಳೇನಿದ್ರೆ ಇಟ್ಕೊಳ್ಳೋಕ್ಕೆ ಒಂದು ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ 2 ಬ್ಲ್ಯಾಂಕೆಟು ಮತ್ತು 2 ಪಿಲ್ಲೋ ಎಲ್ಲ ಕೊಟ್ಟಿರ್ತಾರೆ. ಮೊಬೈಲ್ ಚಾರ್ಜಿಂಗ್ ಬಂದು ಪಿನ್ನು ಮತ್ತು ಇಲ್ಲಿ USB ಕೇಬಲ್ ಮತ್ತು C ಪಿನ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಬರೋಣ ಇವತ್ತು ನೋಡೋದೊಳಗೆ ನಿಮ್ಗೆ ಜಿಂಗ್ ಬಸ್. ಈ ಬಸ್ಸಿನೊಂದು ಇಂಟೀರಿಯಲ್ ಮತ್ತು ಎಕ್ಸ್ಟೀರಿಯಲ್ ತೋರಿಸ್ತಾ ಹೋಗ್ತೇನೆ ನಿಮ್ಗೆ. ಈ ಬಸ್ ಬೆಂಗಳೂರು ಹೊಸೂರಿಂದ ಗೋವಾಗ ಹೊಂಟಿರೋ ಬಸ್ ಇದೆ. ಬರೀ ಇದ್ರ ತೋರಿಸ್ತಾ ಹೋಗ್ತೀನಿ. ಇದು ಬಿಲ್ಟ್ ಬಂದು ದಾಮೋದರ್ ಬಿಲ್ಟ್, ಗೋವಾದಿಂದ ತಂದಿರೋ ಬಸ್ ಇದೆ. ಸೊ ಇಲ್ಲಿ ಬಂದು ಫ್ಯೂಲ್ ಟ್ಯಾಕಿ ಬರುತ್ತೆ. ಫ್ಯೂಲ್ ಟ್ಯಾಕಿ ಬಂದು 450. ಈ ಕಡೆ ಬಂದು ಆ್ಯಡ್ಬ್ಲೂ ಇದೆ. ಆ್ಯಡ್ಬ್ಲೂ 45 ಲೀಟ್ರ್ ಇರ್ಬೋದು ಮೇ ಬಿ. ಸಿಂಗಲ್ ಎಕ್ಸೆಲ್ ಬಿಲ್ಟ್ ಅಂದರೆ ನಿಮ್ಗೆ ಓಲೋ ಥರನೇ ಕಾಣುತ್ತೆ, 9600 ಥರ. ಬಟ್ ಅದು 9600 ಅಲ್ಲ ಇದೆ. ನಂಗೆ ಹಿಂದ್ಗಡೆ ತೋರಿಸ್ತಾ ಬರ್ರಿ ನಿಮಗೆ. ಆ ಕಡೆ ಬಂದು ಲೆಫ್ಟ್ ಸೈಡಲ್ಲಿ ಫುಲ್ ಪ್ಯಾಸೆಂಜರ್ ಲಗೇಜ್ ಅದು ಇಟ್ಕೋಬೋದು. ಸೊ ಹಿಂದ್ಗಡೆ ನೋಡಿದ್ರೆ ನಿಮ್ಗೆ ಸೇಮ್ ಈ ಥರ ಓಲೋ ಥರನೇ ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಬ್ರೇಕ್ ಲೈಟ್, ಇಂಡಿಕೇಟರ್, ಪಾರ್ಕಿಂಗ್, ರಿವರ್ಸ್ ಲೈಟ್ ಎಲ್ಲ. ಸೊ ಈ ಥರ ಕಾಣಿಸುತ್ತೆ ನೋಡಿ ಹಿಂದ್ಗಡೆ. ಸೊ ಇಲ್ಲಿ ದಾಮೋದರ್ ಅಂತ ಬರೆದಿದ್ದಾರೆ ನೋಡಿ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಓಲೋ ಹೌದು ಓಲೋ ಅಂತ ಹೇಳ್ಬಿಟ್ಟು. ಇದಕ್ಕೆ ಕೂಡ ಎಮರ್ಜೆನ್ಸಿ ಡೋರ್. ಸೊ ಹಿಂದ್ಗಡೆ ಒಂದು ಪ್ಯಾನ್ಸಿಲ್ ಅಂತ ಕೊಟ್ಟಿದ್ದಾರೆ. ಒಳಗಡೆ ಈ ಥರ ಐತಿ. ಒಳಗಡೆ ಇಂಟೀರಿಯಲ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದು ಬಂದು ಬ್ಯಾಟ್ರಿ ಡಿಕ್ಕಿ. ಇಲ್ಲೆಲ್ಲ ನೀವು ಪ್ಯಾಸೆಂಜರ್ ಲಗೇಜ್ ಇಟ್ಕೋಬೋದು. ಈ ಥರ ಇರುತ್ತೆ, ಫುಲ್ಲಿ ಸ್ಪೇಸ್ ಇರುತ್ತೆ ಇದರಲ್ಲಿ. ಬಸ್ ಯಾವುದು ಏನಂತ ಹೇಳ್ಬಿಟ್ಟು ಅಲ್ಲೇ ಒಳಗಡೆ ಹೋಗಿ ತೋರಿಸ್ತೀನಿ ಮತ್ತೆ ನಿಮಗೆ. ಇಲ್ಲೂ ಪ್ಯಾಸೆಂಜರ್ ಲಗೇಜ್ ಇಟ್ಕೋಬೋದು. ಇಲ್ಲಿ ಕೂಡ ಪ್ಯಾಸೆಂಜರ್ ಲಗೇಜ್ ಇಟ್ಕೋತಾರೆ, ಅದನ್ನು ತೋರಿಸ್ತೀನಿ ಬರ್ರಿ ನಿಮಗೆ. ಸೊ ಈ ಥರ ಫುಲ್ ಕಡೆಯಿಂದ ಆರ್ಪಾರ್ ಇರುತ್ತದೆ. ಮಿಡ್ಲ್ ಇಲ್ಲಿ ಚೆಸ್ಸಿ ಬಂದಿರುತ್ತೆ. ಬಟ್ ಓಲೋ ಬಸ್ಸಿಗೆ ಈ ಥರ ಏನು ಚೆಸ್ಸಿ ಅದು ಬಂದಿರಲ್ಲ. ಇದು ಕೂಡ ಲಗೇಜ್ ಕಂಪಾರ್ಟ್ಮೆಂಟ್. ಅಷ್ಟು ಲಗೇಜ್ ಬರೋಲ್ಲ, ಅಂದರೆ ಸೀಟ್ ಬಂದು 36 ಸೀಟ್ ಅಲ್ವಾ. ಫ್ರಂಟ್ ಲುಕ್ ಅಂತ ತೋರಿಸಿ ಬನ್ನಿ ನಿಮ್ಗೆ ಹಂಗೆ. ಸೊ ಮುಂದ್ಗಡೆ ಲುಕ್ಕು ಈ ಥರ ಇದೆ ನೋಡೋಣ. ಅಂದರೆ ಜಯಶ್ರೀ ಟ್ರಾವೆಲ್ಸ್ ಅಂತಂದರೆ ಆಪ್ರೇಟರ್ ಬಂದು ಜಯಶ್ರೀ ಟ್ರಾವೆಲ್ಸ್ನವರು. ಜಿಂಗ್ ಅಂದರೆ ಇದು ಬಸ್ ಪ್ಯಾಸೆಂಜರ್ನೆಲ್ಲ ಮೇಂಟೆನೆನ್ಸ್ ಮಾಡೋದು ಜಿಂಗ್ ಬಸ್ನವ್ರ ಕಡೆಯಿಂದ ಮೇಂಟೆನೆನ್ಸ್ ಮಾಡ್ತಾರೆ. ಡ್ರೈವರ್ಸು ಮತ್ತು ಗಾಡಿ ಮೇಂಟೆನೆನ್ಸ್ ಎಲ್ಲ ಬಂದು ಜಯಶ್ರೀ ಟ್ರಾವೆಲ್ಸ್ ಅವರು. ಇವ್ರು ಬಂದು ತಮಿಳ್ನಾಡು ಹೊಸೂರವರು. ಮುಂದ್ಗಡೆ ಭಾರತ್ ಬೆಂಚ್ಲು ಈ ಥರ ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಸೊ ಈ ಲೈಟ್ ನೋಡಿದ್ರೆ ನಿಮಗೆ ಓಲೋ ಅನಿಸಲ್ಲ. ಬಟ್ ಅದು ಓಲೋದಲ್ಲಿ ಸಿಂಗಲ್ ಲೈಟ್ ಬರುತ್ತೆ. ಇದರಲ್ಲಿ 3 ಲೈಟ್ ಕೊಟ್ಟಿದ್ದಾರೆ. ಹೈ ವಿಮು, ಲೋ ಬಿನು ಮತ್ತು ಕೆಳಗಡೆ ಒಂದು 2 ಪಂಕ್ ಲ್ಯಾಂಪು. ಮಾಮೂಲಿ ನಿಮಗೆ ಓಲೋ ಬಸ್ ಥರನೇ 2 ವೈಫರು, ಮಿರರು ಈ ಥರ ಎಲ್ಲ ಕೊಟ್ಟಿದ್ದಾರೆ. ಬರ್ರಿ ಹಂಗೆ ಡ್ರೈವರ್ ಸೈಡ್ ಕ್ಯಾಬಿನ್ ಅಂತ ತೋರಿಸ್ತಾ ಹೋಗ್ತಾನೆ ನಿಮಗೆ. ಸೊ ಈ ಥರ ಇದೆ ನೋಡೋಣ. ಭಾರತ್ ಬೆಂಚ್ ಡಿಸ್ಪ್ಲೇ ಈ ಥರ ಇದೆ. ಸೊ ಇದರಲ್ಲಿ ಬಂದು ಇವೆಲ್ಲ ಡಿಸ್ಪ್ಲೇ ಆಪ್ರೇಟ್ ಮಾಡ್ಕೋಬೋದು. ಡಿಸ್ಪ್ಲೇ ಏನೇನು ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು. ಈ ಕಡೆ ಬಂದು ಕ್ರೂಸ್ ಕಂಟ್ರೋಲು. ನಿಮಗೆ ಅಂದರೆ ರೇಸನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದು ಸ್ಪೀಡ್ ಲಿಮಿಟ್ ಸೆಟ್ ಮಾಡ್ಕೋಬೋದು, ಅಂದರೆ ಕ್ರೂಸ್ ಕಂಟ್ರೋಲ್ ಈ ಥರ. ಇದೆಲ್ಲ ಲೈಟ್ ಕಂಟ್ರೋಲ್ಸು ಏನು ಫಸ್ಟ್. ಸೊ ಇವು ಲೈಟಿಂಗ್ಸ್. ಮತ್ತು ಈ ಕಡೆ ಕೆಳಗಡೆ ಬಂದರೆ ಇದೆಲ್ಲ AC ಕಂಟ್ರೋಲ್ಸ್. ಇದು ಬಂದು ಮುಂದ್ಗಡೆ ಅಲ್ಲಿ ಬಂಪರ್ ಅಂತ ಬರುತ್ತಲ್ಲ, ಆ ಬಂಪರ್ ಆಪ್ರೇಟ್ ಮಾಡೋದಕ್ಕೆ. ಇದು ಬಂದು ರಿವರ್ಸ್ ಕ್ಯಾಮ್ರಾ ಡಿಸ್ಪ್ಲೇ ಆಫ್ ಆಗಿದೆ. ಈ ಥರ ಇದೆ ನೋಡೋಣ ಭಾರತ್ ಬೆಂಚ್ ಕ್ಯಾಬಿನ್. ಬಟ್ ಇದರಲ್ಲಿ ಯಾವ ಕಂಪ್ನಿಯವರು ಬಿಲ್ಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದು ದಾಮೋದರ್, ಹಾಗೆ MG ಅವರು ಮಾಡಿರ್ತಾರೆ, ಪ್ರಕಾಶ್. ಹಂಗೆ ಒಳಗಡೆ ತೋರಿಸ್ತೇನೆ ನಿಮಗೆ. ಈ ಥರ ಇದೆ ನೋಡೋಣ ಜಿಂಗ್ ಬಸ್. ಸೊ ಫಸ್ಟ್ ಬೆಡ್ ಬಂದು ಡಬಲ್ ಅಪ್ಪರಲ್ಲಿದೆ. ಎಲ್ಲರೂ ತೋರಿಸ್ತೀನಿ, ಮತ್ತು ಚಾರ್ಜಿಂಗ್ ಅದೆಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸೊ ಇದು ಬಂದು ಲೋವರ್ ಬೆಡ್. ನಿಮಗೆ ಕಂಪೇರ್ ಮಾಡಿ ನೋಡಿದ್ರೆ ಬಿಲ್ಟಲ್ಲಿ ಅಂದರೆ ಓಲೋ 9600 ಥರನ ಸೀಟಿಂಗ್ ಒಳ್ಳೆಲ್ಲ ಸ್ಪೇಸ್ ಆಗಿರ್ಬೋದು, ಹೆಡ್ ರೂಮ್ ಆಗಿರ್ಬೋದು,
ಅಲ್ಲಿ ಬ್ಯಾಕ್ ರೆಸ್ಟ್ ಆಗಿರ್ಬೋದು ಎಲ್ಲ ಸೇಮ್ ಟು ಸೇಮ್ ಕೊಡ್ತಾರೆ ಇವಾಗ. ಅಂದರೆ ಗಾಡಿ ನೀವು ಬುಕ್ ಮಾಡಿದಾಗ ಯಾವ ಥರ ಬೇಕಂತ ಹೇಳ್ಬಿಟ್ಟು ಕೇಳ್ತಾರೆ ಅವರು. ಸುಮಾರು ಡಿಸೈನಸ್ ತೋರಿಸ್ತಾರೆ, ಅದು ಡಿಪೆಂಡ್ ಅಪಾನ್ ಆ ಕಂಪ್ನಿ ಓನರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಬೇಕಂತ ಹೇಳ್ಬಿಟ್ಟು. ಅಂದರೆ ಇದಕ್ಕಿಂತ ಫುಲ್ಲಿ ಪ್ರೀಮಿಯರ್ ಇರುವಂಥ ಬಸ್ ಇದ್ದಾವೆ, ಫುಲ್ಲಿ ವೈಟ್ ಆ್ಯಂಡ್ ವೈಟು. ಮತ್ತು ಚಾರ್ಜಿಂಗ್ ಆಗಿರ್ಬೋದು, ಇಯರ್ಫೋನ್ ಆಗಿರ್ಬೋದು. ಅಪ್ಪರಲ್ಲಿ 2 AC ಬ್ಲೋರು, ಒಂದು ರೀಡಿಂಗ್ ಲೈಟ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಬಂದ USB ಕೇಬಲ್ಲು ಮತ್ತು ಐಫೋನ್ ಚಾರ್ಜರ್ ಕೂಡ ಇದೆ. ಇಲ್ಲಿ ಮತ್ತು ಫ್ಯಾನ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಸೀಟಿಂಗ್ ಬಂದು ಈ ಥರ ತೋರಿಸ್ತಾ ಇದೆ ನೋಡೋಣ. ಇದರಲ್ಲಿ UD ಮತ್ತು LD ಅಂತ ಇದೆ. UD ಅಂದರೆ ಅಪ್ಪರು, LD ಅಂದರೆ ಲೋವರ್ ಅಂತ ಹೇಳ್ಬಿಟ್ಟು. ಇವಾಗ ಡಬಲ್ ಬೆಡ್ ನೋಡಿದ್ರೆ ಇದು ಬಂದು ಸಿಂಗಲ್ ಬೆಡ್ ನೋಡೋಣ. ಈ ಥರ ಇದೆ. ಸಿಂಗಲ್ ಬೆಡ್ಡಲ್ಲಿ ಕೂಡ ನಿಮಗೆ ಒಂದು ರ್ಯಾಕ್ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಬ್ಯಾಗ್ಗಳನ್ನ ಇಟ್ಕೊಳ್ಳೋಕ್ಕೆ. ಇದು ಬಂದು ಒಂದು ಬ್ಲ್ಯಾಂಕೆಟು, ಒಂದು ಪಿಲ್ಲೋ ಕೊಟ್ಟಿದ್ದಾರೆ. ಅಪ್ಪರ್ ಆಯಿತು. ಲೋವರಲ್ಲೂ ಸೇಮ್ ಇರುತ್ತೆ. ಈ ಥರ ಕಾಣಿಸುತ್ತೆ ನೋಡಿ ನಿಮಗೆ. ಫುಲ್ಲಿ ಒಂದು ವ್ಯೂ ಕಾಣಿಸುತ್ತೆ ಘಾಟ್ ರೋಡಲ್ಲಿ ಹೊಂಟ್ರಿ. ಸೊ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ಸೊ ನೀವು ಮಲ್ಕೊಂಡೇನಾದ್ರು ಬೇಜಾರಾದರೆ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಜರ್ನಿ ಮಾಡೋಕ್ಕೆ ಇಲ್ಲಿ ಕೂಡ ಬ್ಯಾಕ್ ರೆಸ್ಟಿಗೆ ಸಖತ್ತಾಗಿದೆ. ಸೊ ಇಲ್ಲಿ ಕೂಡ ನಿಮಗೆ ಚಾರ್ಜರ್ ಆಗಿರ್ಬೋದು, ಮತ್ತು USB ಚಾರ್ಜರು ಮತ್ತು ಐಫೋನ್ ಚಾರ್ಜರ್ ಕೂಡ ಇದೆ. ಇಲ್ಲಿ ಪಿನ್ ಇದೆ. ಸಿಂಗಲ್ ಬೆಡ್ಡಲ್ಲಿ 2 AC ಬ್ಲೋರ್ ಕೊಟ್ಟಿದ್ದಾರೆ, ಒಂದು ರೀಡಿಂಗ್ ಲೈಟ್. ಬರೀ ಹಂಗೆ ಉದ್ದ ಲಾಸ್ಟ್ವರೆಗೆ ತೋರಿಸ್ಬಿಡ್ತೇನೆ ಅನ್ಸುತ್ತೆ. ಸೊ ಎಮರ್ಜೆನ್ಸಿ ಡೋರ್ ಲಾಸ್ಟ್ ಟೈಮ್ ಹೊರಗಡೆಯಿಂದ ತೋರಿಸ್ತೇನೆ ನಿಮಗೆ, ಇವಾಗ ತೋರಿಸ್ತೀನಿ ಹೊರಗಡೆ ಅನಿಸುತ್ತೆ. ಹಾಂ, ಟೋಟಲ್ ಸೀಟ್ ಬಂದು 18 ಅಂತ ತೋರಿಸ್ತಾ ಇದೆ. ಅಂದರೆ 18 ಸೀಟ್ ಲೋವರು, 18 ಸೀಟ್ ಅಪ್ಪರು. ಅಂದರೆ ಟೋಟಲ್ ಸೀಟ್ ಬಂದು 36 ಸೀಟ್ ಆಯ್ತದೆ. ಲೆಂತ್ ಬಂದು ಅವಾಗಲೇ ಹೇಳ್ದಂಗೆ ನಿಮಗೆ 13.5. ಇದು ಒಂದು ಹಿಂಗಡೆಯಿಂದ ಹಿಂಗೆ ಎಮರ್ಜೆನ್ಸಿ ಡೋರು, ಏನಾದ್ರು ಇನ್ ಕೇಸ್ ಪ್ರಾಬ್ಲಮ್ ಆದಾಗ ಗಾಡಿ ಕಡೆಯಿಂದ ಹೇಳ್ಕೊಂಡು ಹೋಗ್ಬೋದು ಅಂತೇಳಿ. ಇಲ್ಲೊಂದು ಫೈರ್ ಸಿಲಿಂಡರ್ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ನೋಡೋಣ ಜಿಂಗ್ ಬಸ್. ಸಿಂಪಲ್ಲಾಗಿ ಒಂದು ಇಂಟೀರಿಯಲ್ ಮತ್ತು ಎಕ್ಸ್ಟ್ರಿಯಲ್ ತೋರಿಸಿದೆ. ಬಟ್ ಲಾಸ್ಟ್ ಬೆಡ್ ಇಲ್ಲ ಅಂದರೆ ನಿಮಗೆ ಮಲಗೋದು ಈ ಥರ ಕೊಟ್ಟಿರ್ತಾರೆ. ಅಂದರೆ ಮಾಮೂಲಿ ನಿಮಗೆ ಈ ಥರ ಇರುತ್ತಲ್ಲ. ಸೊ ಇಲ್ಲ ಅಷ್ಟೇ, ಈ ಕಡೆ ಅಂದರೆ ಸ್ವಲ್ಪ ಜಂಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಕಡೆ ಕೊಟ್ಟಿರ್ತಾರೆ ಅಷ್ಟೇ. ಉದ್ದೇಶ ಮತ್ತೇನಿರಲ್ಲ ಇದರಲ್ಲಿ. ಇದಿಷ್ಟು ನೋಡೋಣ ಜಿಂಗ್ ಬಸ್ ಇಂಟೀರಿಯಲ್ ಮತ್ತು ಎಕ್ಸ್ಟ್ರಿಯಲ್. ಈ ಬಸ್ ಬಂದು ಹೊಸೂರಿಂದ ಗೋವಾಗೆ ಹೋಗುತ್ತೆ. ಅದು ಹೇಳಿದಂಗೆ ನಿಮಗೆ ಆಪ್ರೇಟರ್ ಬಂದು ಜಯಶ್ರೀ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಆಪ್ರೇಟ್ ಮಾಡ್ತಾರೆ. ಅದನ್ನ ಡ್ರೈವರ್ಸು ಮತ್ತು ಗಾಡಿ ಕ್ಲೀನ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಟೋಟಲಿ ಅವ್ರ ಹತ್ರ. ಬಟ್ ಉಳಿದಿದ್ದು ಪ್ಯಾಸೆಂಜರ್ದು ಏನೇ ಬುಕ್ಕಿಂಗ್ ಬಂದು ಏನೇ ಪ್ಯಾಸೆಂಜರ್ದು ಏನೇ ಟೋಟಲಿ ಪ್ಯಾಸೆಂಜರ್ ಪರ್ಪಸ್ ಏನೇ ಇದ್ರೂ ಕೂಡ ಅದನ್ನು ಬಂದು ಜಿಂಗ್ ಬಸ್ನವರೇ ಹ್ಯಾಂಡಲ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ಸಲ್ಲಿ ಹೇಳಿ. ಹೆಚ್ಚಿನ ಡೀಟೇಲ್ ಇದ್ದರೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿನಿ, ಅಲ್ಲೂ ಕೂಡ ಫಾಲೋ ಮಾಡಿರಿ. ಸೊ ಇದಿಷ್ಟು ಡೀಟೇಲ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಬಸ್ಸನ್ನು ಬೇಕಂತ ಹೇಳ್ಬಿಟ್ಟು ಅದನ್ನು ಕಮೆಂಟ್ಸ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.